ರಾಜ್ಯಾದ್ಯಂತ ಡೆಂಘಿ ಆರ್ಭಟ ಜೋರಾಗ್ತಾ ಇದೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಹಾಸನ ಜಿಲ್ಲೆಯಲ್ಲಿ ಶಂಕಿತ ಡೆಂಘಿಗೆ 6 ಮಕ್ಕಳು 4 ದಿನದ ಅಂತರದಲ್ಲಿ ಮೃತಪಟ್ಟಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಡೆಂಘಿ ಆರ್ಭಟ ಜೋರಾಗಿದೆ. 4 ದಿನದಲ್ಲಿ ಶಂಕಿತ ಡೆಂಘಿಗೆ 6 ಮಕ್ಕಳು ಸಾವನ್ನಪ್ಪಿದ್ದಾರೆ. ಹಾಸನ ಜಿಲ್ಲೆಯ 5 ಮಕ್ಕಳು, ಚಿಕ್ಕಮಗಳೂರು ಜಿಲ್ಲೆಯ 1 ಮಗು ಅಂದರೆ ಟ್ರೀಟ್ಮೆಂಟ್ಗೆ ಅಂತ ಇಲ್ಲಿಗೆ ಬಂದಿತ್ತು. ಡೆಂಘಿ ಲಕ್ಷಣಗಳಿಂದ ಇವರು ಬಳಲ್ತಾ ಇದ್ರು. ಈಗ ಅದು ರಿಪೋರ್ಟ್ ಬರಬೇಕು ಅಧಿಕೃತವಾಗಿ, ಇದು ಡೆಂಗಿಯಿಂದನೇ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥದ್ದು ಬರಬೇಕು. ಬಟ್ ಡೆಂಗಿ ಜ್ವರ ಇತ್ತು, ಡೆಂಘಿ ಲಕ್ಷಣಗಳಿಂದ ಬಳಲ್ತಾ ಇದ್ರು. ಒಟ್ಟು 6 ಸಾವಾಗಿದೆ ಒಂದೇ ಜಿಲ್ಲೆನಲ್ಲಿ ಕಳೆದ 4 ದಿವಸದಲ್ಲಿ. ವೆರಿ ವೆರಿ ಡೇಂಜರಸ್ ಇದು. ಅದರಲ್ಲೂ ಮಕ್ಕಳುಗಳು ಸಾವನ್ನಪ್ತಾ ಇವೆ. ಪಾಪ 4 ವರ್ಷ, 3 ವರ್ಷ, 5 ವರ್ಷ ಈ ವಯಸ್ಸಿನ ಮಕ್ಕಳು, 1 ವರ್ಷದ ಒಳಗಿನ ಮಕ್ಕಳಲ್ಲಿ ಕಾಣಿಸ್ಕೊತಾ ಇದೆ, ಡೆಂಗಿ ಪಾಸಿಟಿವ್ ಬರ್ತಾ ಇದೆ. ಬಟ್ ಇದು ಕಡಿವಾಣ ಹಾಕಲೇಬೇಕು. ನಿಮ್ಮ ಮನೆಯಲ್ಲೇ ನೀವು ಹುಷಾರಾಗಿರಬೇಕು. ಗೊತ್ತಿಲ್ಲ ಯಾವಾಗ ಎಲ್ಲಿ ಸೊಳ್ಳೆಗಳು ಕಚ್ಚುತ್ತೆ ಅಂತ. ಈ ನಡುವೆ ಹಾಸನದಿಂದ ಮೈಸೂರಿಗೆ ಚಿಕಿತ್ಸೆಗೋಸ್ಕರ ತೆರಳಿದ್ದ ಮತ್ತೊಂದು ಮಗು ಕೂಡ ಸಾವನ್ನಪ್ಪಿದೆ. ಹೊಳೆನರಸೀಪುರದ ದೊಡ್ಡಳ್ಳಿ ಗ್ರಾಮದ 8 ವರ್ಷದ ಮಗು ಸಮೃದ್ಧಿ ಅಂತ, ನೀವು ನೋಡ್ತಾ ಇದ್ದೀರಾ ಫೋಟೋದಲ್ಲಿ, ಸಮೃದ್ಧಿ ಅಂತ ಆ ಮಗು ಕೂಡ ಸಾವನ್ನಪ್ಪಿದೆ. 3-4 ದಿನಗಳಿಂದ ತೀವ್ರ ಜ್ವರದಿಂದ ಈ ಮಗು ಬಳಲ್ತಾ ಇತ್ತು. ಸದ್ಯಕ್ಕೆ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಈಗ 39 ಡೆಂಘಿ ಪೀಡಿತ ಮಕ್ಕಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. 6 ಮಕ್ಕಳಿಗೆ ICUನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ವೆರಿ ಡೇಂಜರಸ್ ನೋಡಿ, 39 ಮಕ್ಕಳು ಪಾಸಿಟಿವ್ ಬಂದಿದೆ, ಡೆಂಘಿ ಪಾಸಿಟಿವ್ ಹಾಸ್ಪಿಟ್ಲಲ್ಲಿ. ಅದರಲ್ಲೂ 6 ಮಕ್ಕಳು ಸೀರಿಯಸ್, ICUನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಮಕ್ಕಳಲ್ಲೇ ಜಾಸ್ತಿ. ಬಿ ಕೇರ್ಫುಲ್. ಮಕ್ಕಳಿಗೆ ಗೊತ್ತಾಗಲ್ಲ, ತಂದೆ ತಾಯಿ ಪೋಷಕರೇ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡೆಯೋಣ. ಶಶಿಧರ್, ಹಾಸನ ಜಿಲ್ಲೆಯಲ್ಲಿ ಇಷ್ಟೊಂದು ತೀವ್ರತರವಾದ ಡೆಂಘಿ ಕಾಣಿಸ್ಕೊಳ್ತಾ ಇರೋದಕ್ಕೆ ಏನು ಕಾರಣ? ಅದರಲ್ಲೂ ಮಕ್ಕಳಿಗೆ ಜಾಸ್ತಿ ಆಗ್ತಿದೆ, ಮಕ್ಕಳ ಸಾವು ಜಾಸ್ತಿ ಆಗ್ತಾ ಇದೆ. ಇದನ್ನು ತಡೆಗಟ್ಟೋದಕ್ಕೆ ಜಿಲ್ಲಾಡಳಿತ ಏನಾದರೂ ಕ್ರಮ ತಗೋಬೇಕಲ್ಲ, ಏನಾದರೂ ಕ್ರಮ ತಗೊಂಡಿದ್ದಾರಾ ಇಲ್ವಾ ಅಂತ? ಅರವಿಂದ್, ಏನು ಹಾಸನ ಜಿಲ್ಲೆಯಲ್ಲಿ ಡೆಂಗು ಮಹಾಮಾರಿ ತಾಂಡವವಾಡಿರ್ತಕ್ಕಂಥದ್ದು, ಅದರಲ್ಲೂ ಮಕ್ಕಳಲ್ಲೇ ಹೆಚ್ಚು ಡೆಂಗ್ಯೂ ಜ್ವರ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಜೂನ್ ಹಾಗೂ ಜುಲೈ ಸೇರಿ ಒಟ್ಟು 6 ಮಕ್ಕಳು ಡೆಂಗಿ ಜ್ವರದಿಂದ ಸಾವನ್ನಪ್ಪಿದ್ದಾರೆ. ಇದರಲ್ಲಿ 3 ಮಕ್ಕಳು ಡೆಂಗಿ ಜ್ವರದಿಂದಲೇ ಸಾವನ್ನಪ್ಪಿದ್ದಾರೆ ಅಂತ ದೃಢಪಟ್ಟಿದೆ. ಇನ್ನು 3 ಮಕ್ಕಳ ವರದಿ ಬರಬೇಕಾಗಿದೆ. ಈಗ ಒಟ್ಟು ಏನು ಹಿಮ್ಸ್ ಆಸ್ಪತ್ರೆಯಲ್ಲಿ 68 ಮಂದಿ ಸೋಂಕಿತರು ಏನು ಅಲ್ಲಿ ದಾಖಲಾಗಿದ್ದಾರೆ. ಅದರಲ್ಲಿ 38 ಮಕ್ಕಳೇ ಅದರಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಆ ಮಕ್ಕಳಲ್ಲಿ 6 ಮಕ್ಕಳು ICUನಲ್ಲಿ ಚಿಕಿತ್ಸೆ ಪಡೆದಿದ್ದು, ಅವರ ಸ್ಥಿತಿಯೂ ಸಹ ಗಂಭೀರವಿದೆ. ಸುಮಾರು 6500ಕ್ಕೂ ಹೆಚ್ಚು ಏನು ಬಂದಿದ್ರು ರೋಗಿಗಳು, ಅವರೆಲ್ಲರೂ ಸಹ ಪರೀಕ್ಷೆ ಮಾಡಲಾಗಿದೆ. 213 ಜನಕ್ಕೆ ಸದ್ಯ ಪಾಸಿಟಿವ್ ಇದೆ. ಈಗಾಗಲೇ ನಿನ್ನೆ ಸಂಸದ ಶ್ರೇಯಸ್ ಪಟೇಲ್ ಅವರು ಸಹ ಅಧಿಕಾರಿಗಳ ತುರ್ತು ಸಭೆಯನ್ನು ನಡೆಸಿದರು. ಯಾಕೆಂದರೆ ಹೊಳೆನರಸೀಪುರ ತಾಲೂಕಿನಲ್ಲಿ 3 ಮಕ್ಕಳು ಸಾವನ್ನಪ್ಪಿದ್ದಾರೆ. ಹಾಗಾಗಿ ತುರ್ತು ಸಭೆಯನ್ನು ನಡೆಸಿ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಏನು ಅಧಿಕಾರಿಗಳೇನಿದ್ದಾರೆ, ಈಗಾಗಲೇ ಆಸ್ಪತ್ರೆಯಲ್ಲಿ ಏನು ಡೆಂಗ್ಯೂ ಸೋಂಕಿತರು ಏನು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಆದರೆ ಅತಿ ಹೆಚ್ಚು ಮಕ್ಕಳಲ್ಲಿ ಈ ರೋಗ ಕಾಣಿಸ್ಕೊಳ್ತಾ ಇರೋದ್ರಿಂದ ಈಗಾಗಲೇ ಜಿಲ್ಲಾಧಿಕಾರಿಗಳು ವಿಶೇಷವಾದ ಒಂದು ಸಭೆಯನ್ನು ನಡೆಸಿ ರೋಗ ಹರಡುವಿಕೆ ತಡೆಗಟ್ಟಿಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಇಲಾಖೆಗಳಿಗೂ ಸಹ ಸೂಚನೆಯನ್ನು ನೀಡಿದರೆ ಕಳೆದ 4 ದಿನಗಳಲ್ಲಿ 5 ಮಕ್ಕಳು ಸಾವನ್ನಪ್ಪಿರ್ತಕ್ಕಂಥದ್ದು. ಅದರಲ್ಲಿ ಚಿಕ್ಕಮಗಳೂರು ಮೂಲದ ಒಂದು ಓರ್ವ ಬಾಲಕಿ, ಆದರೆ ಹಾಸನ ಮೂಲದ ಬೆಂಗಳೂರಿನಲ್ಲಿ ವಾಸಿಸ್ತಿರ್ತಕ್ಕಂಥ ಓರ್ವ ಬಾಲಕಿ, ಒಟ್ಟು 5 ಮಕ್ಕಳು ಈ ಜುಲೈ ತಿಂಗಳಿನಲ್ಲಿ ಹಿಮ್ಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ನಿನ್ನೆ ರಾತ್ರಿ ಒಂದು ಮಗು ಮೈಸೂರಿನ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುತ್ತೆ. ಆ ಮಗು ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರ್ತದೆ. ಚೇತರಿಕೆ ಕಾರಣದ ಹಿನ್ನೆಲೆ ನಿನ್ನೆ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರ್ತಾರೆ. ಅಲ್ಲಿ ಮಗು ಸಾವನ್ನಪ್ಪಿರ್ತಕ್ಕಂಥದ್ದು. ಒಟ್ಟು ಜೂನ್ 1 ಹಾಗೂ ಜುಲೈ ಸೇರಿ ಒಟ್ಟು 6 ಮಕ್ಕಳು ಈಗ ಸಾವನ್ನಪ್ಪಿರ್ತಕ್ಕಂಥದ್ದು. ಈಗಾಗಲೇ ಸೋಂಕಿತರ ಸಂಖ್ಯೆ ದಿನೇ ಹೆಚ್ಚಾಗ್ತಾ ಇದೆ. ಹಾಸ್ಪಿಟಲಲ್ಲೂ ಸಹ ಇರ್ತಕ್ಕಂಥ ಹಾಸಿಗೆಗಳು ಭರ್ತಿಯಾಗಿದೆ. ಇವೆಲ್ಲವನ್ನು ನಿಭಾಯಿಸಲು ಈಗಾಗಲೇ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ನೀಡಿರ್ತಕ್ಕಂಥದ್ದು. ಅರವಿಂದ್, ಥ್ಯಾಂಕ್ ಯು ಶಶಿಧರ್, ತಮ್ಮ ಎಲ್ಲ ಮಾಹಿತಿಗಾಗಿ. ಪೋಷಕರು ತುಂಬ ಹುಷಾರಾಗಿರಿ. ದಯವಿಟ್ಟು ಮಕ್ಕಳುಗಳ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು.